ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ನಡುವಿನ ಆ ಟಾಕ್ ಫೈಟ್ ಏನಿದೆ, ಅಶ್ಲೀಲ ಅಸಂವಿಧಾನಿಕ ಅವಾಚ್ಯ ಪದವನ್ನು ಬಳಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ಸಾಕಷ್ಟು ರೀತಿ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದಾವೆ. ನೋಡಿ, ಹೊರಟ್ಟಿ ಅವರು ಏನು ಮಾಡ್ತಿದ್ದಾರೆ, ಈಗ ಅವರು ಸಭಾಪತಿ, ಅವರೇ ವಿಧಾನ ಪರಿಷತ್ಗೆ ಒಂಥರ ಜಡ್ಜ್ ಇದ್ದಂಗೆ. ಅವರೇನು ಹೇಳ್ತಾರೋ ಅದೇ ವೇದವಾಕ್ಯ, ಅವ್ರ ಅಣತಿಯಲ್ಲಿ ಎಲ್ಲವೂ ಕೂಡ ನಡೀಬೇಕು. ಈಗ ಹೊರಟ್ಟಿಯವರು ಸಂಧಾನಕ್ಕೆ ಮುಂದಾಗಿದ್ದಾರಂತೆ. ಅವ್ರು ಹೇಳಿದ್ದಾರೆ, ನನ್ನ ಮಾತಿಗೆ ಗೌರವ ಕೊಟ್ಟರೆ ಈ ಕೇಸನ್ನು ಮುಗಿಸಿಬಿಡ್ತೀನಿ ಅಂತ. ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಹೊರಟ್ಟಿಯವರು ಏನು ಹೇಳಿದರು, ನಿನ್ನೆ CIDಗೆ ಸರ್ಕಾರ ಕೊಟ್ಟಿದೆ, ನಾವು ಸಹಕಾರವನ್ನು ಕೊಡಬೇಕಾಗತ್ತೆ ಮತ್ತು ಇದ್ರ ಬಗ್ಗೆ ಏನೆಲ್ಲ ನಿಯಮಗಳು ಬರ್ತವೆ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗ ಇಬ್ಬರನ್ನೂ ಕೂಡ ಕರೆಸಿ ಸಮಾಧಾನ ಪಡಿಸುವಂಥ ಜವಾಬ್ದಾರಿ ಹಿರಿಯರದ್ದು, ನಮ್ಮದು ಅಂತೇಳಿ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇದರಿಂದ ನಾನು ಹಿಂದೆ ಸರಿಯೋದಿಲ್ಲ ಅಂತೇಳಿ. ಹೊರಟ್ಟಿಯವರು ಸಂಧಾನಕ್ಕೆ ಯಾಕೆ ಮುಂದಾದರು ಅನ್ನೋದು ಈಗ ಪ್ರಶ್ನೆ. ಈಗ ಹೊರಟ್ಟಿಯವರು ಸಹಜವಾಗಿ ಸಭಾಪತಿ ಆಗಿರ್ಬೋದು, ಅವರು BJPಯಿಂದ ಬಂದಂಥವ್ರೀಗ. ಹಾಗಾಗಿನೇ CT ರವಿಯವ್ರ ಮೇಲೆ ಈ ಆರೋಪ ಪ್ರಕರಣ ಏನು ಗಂಭೀರವಾಗಿ ಕೇಳಿ ಬಂದಿದೆ. CID ತನಿಖೆ ಆಗಲಿ, ಸತ್ಯತೆ ಹೊರಗೆ ಬರಲಿ, ಅವಕಾಶಗಳಿದ್ದಾವೆ. ಇದು ಕಾಂಗ್ರೆಸ್ ನಾಯಕರ ವಾದ. ಸಂಧಾನ ಅಥವಾ ಸಮಾಧಾನ, ಇಲ್ಲಿ ರಾಜಿ, ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕುವಂತಹ ಸಾಧ್ಯತೆಗಳು ಕಾಂಗ್ರೆಸ್ನಿಂದ ಕಾಣಿಸ್ತಾ ಇಲ್ಲ. ಬಟ್ ಈಗ ಸಭಾಪತಿ ಹೊರಟ್ಟಿಯವರು ಏನಿದ್ದಾರೆ, ಇಲ್ಲಿ ಯಾರಿಗೂ ಕೂಡ ಮುಜುಗರ ಆಗಬಾರ್ದು, ಬಹಳ ಶಾಂತಿಯುತವಾಗಿ ಕಾನೂನನ್ನು ಒಳಗೆ ಬಿಟ್ಕೊಳ್ಳದೆ, ಅಂದರೆ ಕಲಾಪದ ಒಳಗಡೆ ಪೊಲೀಸರನ್ನ ಬಿಟ್ಕೊಳ್ಳದೆ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಹೊರಟ್ಟಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸಂಧಾನಕ್ಕೆ ಇಬ್ಬರು, ಬಹುಶಃ CT ರವಿಯವರು ಒಪ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ.